ನನ್ನ ಹೆಸರು ಅಜಯ್. ನಾನು ಪೊಲೀಸ್ ಆಫೀಸರ್ ಆಗಿದ್ದೆ. ನನ್ನ ಫ್ಯಾಮಿಲಿ ಎಲ್ಲ ವಿರಾಜಪೇಟೆಯಲ್ಲಿತ್ತು. ಆದರೆ ನನಗೆ ಬೆಂಗಳೂರಲ್ಲಿ ಡ್ಯೂಟಿ ಇತ್ತು. ನಾನು ಅಲ್ಲಿ ಒಬ್ಬನೇ ಇದ್ದೆ. ನನ್ನ ಅಪ್ಪ ಅಮ್ಮ ನಾನು ಒಬ್ಬನೇ ಅಲ್ವಾ ಅಂತ ಮದುವೆ ಮಾಡಿಸಿದ್ರು. ಆದರೆ ನಾನು ತುಂಬ ಇಷ್ಟದಿಂದ ಮದುವೆ ಆಗಲಿಲ್ಲ. ಅವ್ರು ಹೇಳಿದ್ದಕ್ಕೆ ನಾನು ಒಪ್ಕೊಂಡೆ. ನನ್ನ ಮನಸ್ಸಲ್ಲಿ ಅಂತ ಏನು ಭಾವನೆ ಇರಲಿಲ್ಲ. ಆದರೆ ನಾನು ಅವಳನ್ನು ತುಂಬ ಕಂಡೀಷನಿಂದ ನನ್ನ ಹೆದರ್ಕೊಂಡಿರೋ ಹಾಗೆ ಇರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗೆ ಮದುವೆ ಆಯಿತು. ನನ್ನ ಅಪ್ಪ ಅಮ್ಮನೂ ಕಮ್ಮಿ ಇರಲಿಲ್ಲ. ತುಂಬ ಚೆನ್ನಾಗಿರೋ ಹುಡುಗಿನ ನೋಡಿ ಮದುವೆ ಮಾಡಿಸಿದ್ರು. ಹಾಗೆ ಮದುವೆ ಆದ ಮೊದಲೇ ದಿನವೇ ರಾತ್ರಿ ಹೋದಾಗ ಬದಲು ಅವಳ ಜೊತೆ ಮಾತಾಡಿದೆ. ನನಗೆ ಫೋನ್ ಬಂದಿರೋ ಹಾಗೆ ಮಾಡಿ ಚೆನ್ನಾಗಿ ಬೈತಾ ಇದ್ದೆ. ಹೇಗೆ ಅಂದರೆ ನೋಡು, ನನ್ನ ಬುದ್ಧಿ ಗೊತ್ತಲ್ಲ, ನಾನು ಮತ್ತೆ ಸುಮ್ಮನೆ ಬಿಡಲ್ಲ. ನನ್ನ ಹೆದರ್ಕೊಂಡಿದ್ರೆ ನಿನಗೆ ಒಳ್ಳೆಯದು ಅಂತ ರೂಢಾಗಿ ಮಾತಾಡಿದೆ. ಅವಳು ಹೆದರ್ಕೊಂಡಿರಲಿ ನನ್ನ ಅಂತ. ಹಾಗೆ ಆ ದಿನ ಹಾಗೆ ಕಳೀತು. ಆದರೆ ನಾನು ಸರಿಯಾಗಿ ಅವಳ ಜೊತೆ ಮಾತಾಡೋಕ್ಕೂ ಹೋಗಲಿಲ್ಲ. ಅವಳು ಎಂಥವಳು ಅಂದರೆ ವಟ ವಟ ಅನ್ನೋ ಹುಡುಗಿ. ನಾನು ಮಾತಾಡಲಿಲ್ಲ ಅಂದರೂ ಅದು ಇದು ಮಾತಾಡ್ತಾನೇ ಇದ್ಲು ನನ್ನ ಜೊತೆ. ನಾನು ನನಗೆ ಎಷ್ಟು ಬೇಕಷ್ಟು ಮಾತಾಡ್ಕೊಂಡಿರೋಕ್ಕಾಗಲ್ವಾ, ಒಳ್ಳೆ ವಟ ವಟ ಅಂತ ಇರ್ತೀಯಲ್ಲ, ಡೀಸೆಂಟಾಗಿರಬೇಕು ಅಂತ ಹೇಳ್ತಾ ಇದ್ದೆ. ಆದರೆ ಅವಳು ನನಗೆ ಸ್ಪೆಷಲಾಗಿ ಅದು ಇದು ಮಾಡ್ತಾ ಇದ್ಲು. ನಾನು ಅದರಲ್ಲೂ ಒಂದು ನೆಪ ಮಾಡಿ ಚೆನ್ನಾಗಿದ್ದರೂ ಚೆನ್ನಾಗಿಲ್ಲ ಅಂತ ಹೇಳಿ ನಿನಗೆ ಅಡುಗೆ ಮಾಡಲು ಬರಲ್ಲ ಅಂತ ಹೇಳ್ತಾ ಇದ್ದೆ. ಪಾಪ ಅವಳು ಬೇಜಾರು ಮಾಡ್ತಾ ಇದ್ಲು. ನಾನು ಮೊದಲೇ ಹೇಳಿದ್ದೆ, ನಿನಗೆ ಏನು ಬೇಕು ಅದನ್ನು ಹೇಳು, ನಾನೇ ತಂದು ಕೊಡ್ತೀನಿ, ನೀನು ಹೊರಗಡೆ ಹೋಗಬೇಡ ಅಂತ. ಎಲ್ಲಿಗೂ ಹೋಗೋಕ್ಕೂ ಬಿಡ್ತಾ ಇರಲಿಲ್ಲ. ನಾನು ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಅವಳು ಬನ್ನಿ ಹೊರಗೆ ಹೋಗಿ ಬರೋಣ ಅಂತ ಹೇಳ್ತಾ ಇದ್ಲು. ನಾನು ಯಾಕೆ, ಏನಾದರೂ ಬೇಕಿತ್ತಾ ಅಂತ ಕೇಳಿದೆ. ಅದಕ್ಕೆ ಅವಳು ಇಲ್ಲ ಏನೂ ಬೇಡ, ಆದರೆ ಹೊರಗೆ ಹೋಗಿ ಸುತ್ತಾಡಿ ಬರೋಣ ಅಂತ ಹೇಳ್ತಾ ಇದ್ಲು. ನಾನು ಹೋಗು, ನಾನು ಸ್ವಲ್ಪ ಆರಾಮ ಮಾಡಬೇಕು ಅಂತ ಕಳಿಸ್ತಾ ಇದ್ದೆ. ಅವಳು ಎಷ್ಟೇ ಮಾತಾಡ್ಕೊಂಡು ಬಂದರೂ ನಾನು ಎಷ್ಟು ಬೇಕಷ್ಟು ಮಾತಾಡಿ ಇರ್ತಾ ಇದ್ದೆ. ಅವಳು ಒಂದು ಸಲ, ರೀ ನನಗೆ ಮನೇಲಿದ್ದು ಬೋರ್ ಆಗ್ತಾಯಿದೆ, ಎಲ್ಲಾದರೂ ಕರ್ಕೊಂಡು ಹೋಗಿ ಅಂತ ಹೇಳಿದ್ಲು. ಆಗ ನಾನು ಹೋಗು, ಎಲ್ಲಿ ಅಂತ ಹೋಗೋದು, ನಿನಗೆ ಬೋರ್ ಆಗ್ತಾ ಇದೆಯಾ, ಹಾಗಾದರೆ ನಾನು ನಾಳೆಯಿಂದ ಕೆಲಸದವಳನ್ನ ಕೆಲಸಕ್ಕೆ ಬರಬೇಡ ಅಂತ ಹೇಳ್ತೀನಿ, ಆಗ ಕೆಲಸ ಮಾಡಿ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿ ಕೆಲಸದವಳನ್ನು ತೆಗ್ದಕ್ಕೆ ಹಾಕಿದ್ದೆ. ಆದರೆ ಅವಳಿಗೆ ಇದರಿಂದ ತುಂಬ ಬೇಜಾರಾಯಿತು. ಆದರೆ ನಾನು ಅದು ಮಾಡಬೇಡ ಇದು ಮಾಡಬೇಡ ಅಂತ ಕಂಡೀಷನ್ ಹಾಕ್ತಾ ಇದ್ದೆ. ಅದರಲ್ಲೂ ಏಕೆಂದರೆ ನಾನು ಎಷ್ಟೋ ಕೇಸ್ಗಳನ್ನು ನೋಡಿದ್ದೆ. 3 ಜನ ಮಕ್ಕಳು ತಾಯಿ ಲವರ್ಗೋಸ್ಕರ ಗಂಡನನ್ನು ಸಾಯಿಸಿದ್ದಾಳೆ. ಅವ್ರ ಫೋಟೋ ನೋಡಿದಾಗ ಆ ಹೆಣ್ಣು ಯಾವುದಕ್ಕೂ ಲಾಯಕ್ಕಿರಲಿಲ್ಲ, ಹಾಗಿರ್ತಾ ಇದ್ಲು. ಗೊತ್ತಾಗ್ತಾ ಇತ್ತು. ಈ ಥರ ಎಷ್ಟೋ ಕೇಸ್ಗಳು ಬರ್ತಾಯಿದ್ವು. ಆದರೆ ನನ್ನ ಹೆಂಡತಿ ತುಂಬ ಸುಂದರವಾಗಿದ್ದಾಳೆ. ಹಾಗಿದ್ಮೇಲೆ ಅವಳು ಈ ಥರ ಕೆಲಸ ಮಾಡೋದು ಸಹಜ. ನಾನು ನನ್ನ ಮನಸ್ಸಲ್ಲಿ ಹೀಗೆ ಅಂದ್ಕೊಂಡಿದ್ದೆ. ಅದೇ ದಿನಗಳಲ್ಲಿ ನನ್ನ ಫ್ರೆಂಡ್ ಅವನು ಹೆಂಡತಿ ಸೇರಿ ಇಲ್ಲ ಅಂತ ಡೈವರ್ಸ್ ಕೊಟ್ಟಿದ್ದ. ಹೊರಗಡೆ ಊಟನೇ ಮಾಡ್ತಾಯಿದ್ದ. ಹೀಗೆ ಆಗಿ ಅವನಿಗೆ ಲಿವರ್ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ಡಾಕ್ಟರ್ ಹೇಳಿದರು ಅವನಿಗೆ ಯಾವುದೇ ಕಾರಣಕ್ಕೂ ಹೊರಗಿನ ಊಟ ಮಾಡಬಾರ್ದು ಅಂತ. ಹಾಗೆ ಅವನು ಹೀಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದು. ಆದರೆ ಅವನ ಅಮ್ಮ ಸತ್ತೋಗಿದ್ರು. ನನ್ನ ಕ್ಲೋಸ್ ಕೂಡ ಆಗಿದ್ದ. ಪಾಪ ನನಗೂ ಬೇಜಾರಾಯಿತು. ನಾನು ಅವನಿಗೆ ಸ್ವಲ್ಪ ದಿನ ನನ್ನ ಮನೆಯಲ್ಲಿ ಊಟ ಮಾಡು ಅಂತ ಹೇಳಿ ಬಲವಂತವಾಗಿ ಕರ್ಕೊಂಡು ಹೋಗ್ತಾ ಇದ್ದೆ. ನಾನು ಅವನಿಗೋಸ್ಕರ ಹೆಂಡತಿಗೆ ಹೇಳಿ ಫುಡ್ ಮಾಡಿಸ್ತಾ ಇದ್ದೆ. ಹಾಗೆ ನಾನು ದಿನೇ ಊಟ ಮಾಡೋದು ಬರೋದು ಮಾಡ್ತಾಯಿದ್ವಿ. ಆದರೆ ನಾನು ಸ್ವಲ್ಪ ದಿನ ಅಬ್ಸರ್ವ್ ಮಾಡಿದ್ದೆ. ನನ್ನ ಹೆಂಡತಿ ಸ್ವಲ್ಪ ಬದಲಾಗಿದ್ಲು. ನಾನು ಮಾತಾಡಬೇಡ ಅಂತ ಹೇಳಿದ್ರು ಮಾತಾಡ್ಸ್ಕೊಂಡು ಬರ್ತಾಯಿದ್ದವಳು ಈಗ ಸರಿಯಾಗಿ ಮಾತಾಡ್ತಾನೆ ಇರಲಿಲ್ಲ. ನಾನು ಬಂದ ತಕ್ಷಣ ನನ್ನ ಬ್ಯಾಗೆಲ್ಲ ಇಸ್ಕೊಂಡು ನನಗೆ ಅದು ಇದು ಮಾತಾಡ್ಕೊಂಡು ಮಾಡ್ತಾಯಿದ್ಲು. ಆದರೆ ಬ್ಯಾಗ್ ಇಸ್ಕೊತರ್ಲಿಲ್ಲಿ ಸರಿಯಾಗಿ ನನ್ನ ಮುಖ ಕೂಡ ನೋಡ್ತಾ ಇರಲಿಲ್ಲ. ಅವಳು ರಾತ್ರಿ ಹೊತ್ತು ಯಾವಾಗಲೂ ನನ್ನ ಊಟಕ್ಕೆ ಕಾಯ್ತಾ ಇದ್ಲು. ಆದರೆ ಈಗ ನನಗೆ ಮಾತ್ರ ಬಡಿಸಿ ರೂಮ್ಗೆ ಹೋಗಿ ಕೂತ್ಕೋತಿದ್ಲು. ನಾನು ಊಟಕ್ಕೆ ಕೂರಿದ್ರೆ ಇಲ್ಲ ನಾನು ಮಾಡಿದೆ ಅಂತ ಹೇಳ್ತಾ ಇದ್ಲು. ನಾನು ಸ್ವಲ್ಪ ದಿನ ಆದಮೇಲೆ ನಾನೇ ಕೇಳಿದೆ, ಯಾಕೆ ಏನಾಯಿತು, ನಿಮ್ಮ ಅಮ್ಮನಿಗೆ ಹುಷಾರಿಲ್ವಾ ಅಥವಾ ನಿನಗೆ ಏನಾದರೂ ಹುಷಾರಿಲ್ವಾ ಅಂತ. ಆಗ ಇಲ್ಲ ನಾನು ಚೆನ್ನಾಗಿದ್ದೀನಿ, ಯಾಕೆ ಅಂದು. ನಾನಿಲ್ಲ, ಯಾವಾಗಲೂ ನಾನು ಮಾತಾಡಬೇಡ ಸುಮ್ಮನೆ ಇರು ಅಂತ ಹೇಳಿದ್ರು ವಟ ವಟ ಅಂತ ಮಾತಾಡ್ತಾ ಇರ್ತೀಯ, ಹಾಗಿದ್ಮೇಲೆ ಈಗ ಸೈಲೆಂಟ್ ಆಗಿಬಿಟ್ಟಿದೆಯಾ, ಯಾಕೆ ಏನಾಯಿತು ಅಂತ ಕೇಳಿದೆ. ಆಗ ಅವಳು ನೀವೇ ಹೇಳ್ತಾ ಇದ್ರಲ್ಲ ಸ್ವಲ್ಪ ಡೀಸೆಂಟಾಗಿರುವ ಮಾತು ಕಮ್ಮಿ ಮಾಡು ಅಂತ, ಹಾಗೆ ರೂಢಿ ಮಾಡ್ತಾ ಇರೋದು. ಆಗ ಅದು ಸರಿ, ಆದರೆ ನೀನು ಊಟ ಮಾಡೋಕ್ಕೆ ನನ್ನ ಕಾಯ್ತಾ ಇದ್ದೆ, ಈಗೀಗ ಬೇಗ ಊಟ ಮಾಡ್ಕೋತಿದ್ದೀಯಾ. ಆಗ ನನಗೆ ಹಸಿವಾಗುತ್ತೆ, ನೀವು ಬರೋದಕ್ಕೆ ತುಂಬ ಲೇಟಾಗುತ್ತೆ, ಅಷ್ಟು ತನಕ ಕಾಯ್ಕೊಂಡಿರೋಕ್ಕಾಗಲ್ಲ ಅಂತ ಹೇಳಿದ್ಲು. ನನಗೂ ಅವಳಿಗೂ ಆ ಮಾತಿಗೆ ತುಂಬ ಜಗಳ ಆಯಿತು. ಮಾತಿಗೆ ನಾನು ಹೊಡೆದೇ ಬಿಟ್ಟೆ. ನಮ್ಮಿಬ್ಬರ ನಡುವೆ ಸ್ವಲ್ಪನಾದರೂ ಮಾತು ಇತ್ತು, ಈಗ ಅದೂ ಇರಲಿಲ್ಲ. ಈಗೀಗ ಅವರು ಸಪ್ರೇಟಾಗಿ ಮಲ್ಕೋತಿದ್ಲು. ರಾತ್ರಿ ಏನೋ ಗೊತ್ತಿಲ್ಲ, ಒಳ್ಳೆ ಫುಡ್ ಮಾಡಿ ಮಡಗ್ತಾ ಇದ್ಲು. ಅದು ತಿಂದು ಮಲ್ಕೊಂಡ್ರೆ ಇನ್ನು ಬೆಳಗ್ಗೆನೇ ಎಚ್ಚರ ಆಗ್ತಾ ಇದ್ದದ್ದು. ಆದರೆ ನನ್ನ ಫ್ರೆಂಡ್ ರವಿ ಈಗೀಗ ಹೆಚ್ಚು ರಜೆ ಹಾಕ್ತಾ ಇದ್ದ.
ಡ್ಯೂಟಿ ಟೈಮ್ನಲ್ಲಿ ರಾತ್ರಿ ಹೊತ್ತು ಹೊರಗಡೆ ಇರ್ತಾ ಇದ್ದ. ಇದಕ್ಕೆ ಸರ್ನಿಂದ ಬೈಗುಳ ಸಿಗ್ತಾ ಇತ್ತು. ಹೀಗೆ ಒಂದು ದಿನ ನನಗೆ ಕೇಸ್ ವಿಷಯದಲ್ಲಿ ಹೊರಗಡೆ ಹೋಗಬೇಕಿತ್ತು ಸ್ವಲ್ಪ ದಿನಗಳವರೆಗೆ. ಅದಕ್ಕೆ ನಾನು ಶಿಲ್ಪ ಜೊತೆ ನೀನು ನಿಮ್ಮ ಮನೆಗೆ ಹೋಗು, ಸ್ವಲ್ಪ ದಿನ ಇದ್ದು ಬಾ, ನನಗೆ ಹೊರಗಡೆ ಡ್ಯೂಟಿ ಹಾಕಿದ್ದಾರೆ ಅಂತ ಹೇಳಿದೆ. ಆಗ ಇಲ್ಲ, ಅಮ್ಮ ಅಪ್ಪ ಅಣ್ಣನ ಮನೆಗೆ ಹೋಗಿದ್ದಾರೆ, ಅಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ಲು. ಮತ್ತೆ ಹೇಳಿದೆ, ಹಾಗಾದರೆ ನೀನು ನನ್ನ ಅಮ್ಮನ ಮನೆಗೆ ಹೋಗು ಅಂತ. ಆಗ ಇಲ್ಲ, ನನಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ಲು. ಆಗ ಯಾಕೆ ಅಂದೆ. ಆಗ ಅದು ನಾನು ಪ್ರೆಗ್ನೆಂಟು ಅಂತ ಹೇಳಿದ್ಲು. ನನಗೆ ಇದನ್ನು ತುಂಬ ಖುಷಿಯಾಯಿತು. ಹಾಗಾದರೆ ನೀನು ಇಲ್ಲೇ ಇರು, ಒಬ್ಬಳೇ ಇರ್ತೀಯಾ ಅಂತ ಕೇಳಿದೆ. ಆಗ ಅವಳ ಮುಖದಲ್ಲಿ ತುಂಬ ಖುಷಿ. ಹೇಳಿದ್ಲು, ಹಾಂ ಇರ್ತೀನಿ ಬಿಡಿ, ನೀವು ಡ್ಯೂಟಿಗೆ ಹೋದಾಗಲೂ ಒಬ್ಬಳೇ ಇರ್ತೀನಲ್ವಾ, ಹಾಗಿದ್ಮೇಲೆ ಇನ್ಯಾಕೆ ಭಯ. ನನ್ನ ಡ್ರೆಸ್ ಎಲ್ಲ ಹೇಗೆ ಪ್ಯಾಕ್ ಮಾಡ್ತಾ ಇದ್ಲು ಅಂದರೆ, ನಾವಿಬ್ಬರು ಎಲ್ಲಿಗೋ ಸುತ್ತಾಡಕ್ಕೆ ಹೋಗ್ತಾ ಇರೋ ಹಾಗೆ. ನಾನು ಹೊರಗಡೆ ಹೋಗೋದಕ್ಕೆ ಇಷ್ಟು ಹ್ಯಾಪಿ ಅನ್ನೋ ಮಾತು ತಲೆಯಲ್ಲಿ ಕೂತ್ಕೊಬಿಟ್ಟಿತ್ತು ನನಗೆ. ಅವಳು ಯಾಕೆ ಅಷ್ಟು ಖುಷಿ ಪಡ್ತಾ ಇದ್ದಾಳೆ ಅಂತ. ಒಬ್ಬಳೇ ಇರಬೇಕಲ್ಲ ಅಂತ ಟೆನ್ಷನ್ ಮತ್ತು ಭಯದಿಂದ ಇರಬೇಕಿತ್ತು. ಆದರೆ ಅವಳು ಇಷ್ಟೊಂದು ಖುಷಿ. ಹಾಗೆ ಹೋದೆ. ಆದರೆ ಡ್ಯೂಟಿಗೆ ಹೋಗಲಿಲ್ಲ, ಅಲ್ಲಿ ಅಬ್ಸರ್ವ್ ಮಾಡಿದ್ದೆ. ಸೀದಾ ಒಂದು ಹೋಟೆಲ್ಗೆ ಹೋದೆ. ಅಲ್ಲಿ ಸಂಜೆ ತನಕ ಇದ್ದೆ. ಮನೆಗೆ ಮತ್ತೆ ಹೋದೆ. ಆದರೆ ನನ್ನ ಹತ್ತಿರ ಕೀ ಇತ್ತು, ಅದರಿಂದ ಓಪನ್ ಮಾಡಿದೆ. ಬಾಗಿಲು ತಟ್ಟದೆ. ಬಾಗಿಲು ಓಪನ್ ಮಾಡಿದೆ. ರೂಮ್ಗೆ ಹೋಗಿ ನೋಡಿದಾಗ ನನಗೆ ನೋಡಿ ನನ್ನ ಹೆಂಡತಿ ಹಾಗೆ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಅವಳು ನನ್ನ ಫ್ರೆಂಡ್ ರವಿ ಜೊತೆ ಇದ್ಲು ರೂಮ್ನಲ್ಲಿ. ನಾನು ನೋಡಿ ಅವನಿಗೆ ಹೊಡೆಯಲು ಹೋದೆ. ಆಗ ನನ್ನ ಹೆಂಡತಿ ತಡೆಯಲು ಬಂದಳು. ನನಗೆ ಅಲ್ಲೇ ಇಬ್ಬರನ್ನು ಸಾಯಿಸ್ಬೇಕನ್ನೋ ಅಷ್ಟು ಕೋಪ. ಆಗ ರವಿ ಮೊದಲು ಹೊಡೆಯೋದಕ್ಕಿಂತ ನೀನು ಹೆಂಡತಿ ಜೊತೆ ನಿನಗೆ ಯಾರ ಜೊತೆ ಇರೋಕ್ಕೆ ಇಷ್ಟ ಅಂತ ಮೊದಲು ಕೇಳು ಅಂತ ಹೇಳ್ದ. ಆಗ ಅವಳ ಮುಖ ನೋಡಿದೆ. ಆಗ ಅವಳು ಅವನ ಹಿಂದೆ ಹೋಗಿ ನಿಂತ್ಕೊಂಡ್ಳು. ನನಗೆ ಅರ್ಥ ಆಯಿತು. ಆಗ ಅವನ ಹೆಂಡತಿನ ಬರೀ ಎದುರಿಸ್ಕೊಂಡು ಮನೆ ಒಳಗೆ ಕೂಡಾಕಿ, ನೀನು ಮನೆ ಕೆಲಸದವಳ ಹಾಗೆ ನೋಡ್ಕೊಳ್ಳೋದಲ್ಲ, ಅವಳ ಭಾವನೆ, ಅವಳ ಪ್ರೀತಿಗೆ ಪ್ರೀತಿ ಕೊಡೋದು, ಅವಳು ಹೇಗಿದ್ದಾಳೆ, ಅವಳಿಗೆ ಏನು ಬೇಕು ಏನು ಬೇಡ ಫ್ರೀಡಮ್ನಿಂದ ಇರಲು ಅವಕಾಶ ಕೊಡಬೇಕು. ಅದಕ್ಕಿಂತ ಅವಳನ್ನು ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊಂಡ್ರೆ ಬೇರೆ ಗಂಡು ಮಕ್ಕಳನ್ನ ನೋಡೋಕ್ಕೂ ಹೋಗಲ್ಲ. ಯಾಕೆಂದರೆ ಅವರಿಗೆ ಅವ್ರ ಗಂಡನಿಂದನೇ ಎಲ್ಲ ಪ್ರೀತಿ ಸಿಗುತ್ತೆ. ಆದರೆ ನೀನು ಅವಳನ್ನು ಮನೆ ಒಳಗೆ ಜೈಲು ಶಿಕ್ಷೆ ನೀಡ್ತಾ ಇದ್ದೆ. ಅದಕ್ಕೆ ಅವಳು ನನ್ನ ಹತ್ರ ಬಂದಳು. ಅವಳಿಗೆ ನನ್ನ ಇಷ್ಟ, ಇನ್ನು ಮಾತು ಬೇಡ, ನಿನಗೆ ಗೊತ್ತಾಗ್ತಲ್ವಾ, ನಾನು ಅವಳನ್ನು ಕರ್ಕೊಂಡು ಹೋಗ್ತೀನಿ ಅಂತ ಅವಳನ್ನು ಕರ್ಕೊಂಡು ಹೋದ. ನನ್ನ ಹೆಂಡತಿನ ಎದುರಿಸ್ಕೊಂಡಿದ್ರೆ ಅವಳು ಯಾವತ್ತೂ ಹೀಗೆ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಇದೇ ನನ್ನ ದೊಡ್ಡ ತಪ್ಪಾಗೋಯ್ತು. ನನಗೆ ಬೇರೆ ಏನೂ ಮಾಡೋಕ್ಕಾಗಲಿಲ್ಲ. ಯಾಕೆಂದ್ರೆ ಅವ್ನು ನನ್ನ ಫ್ರೆಂಡ್, ನನ್ನ ಹೆಂಡತಿ ಪ್ರೆಗ್ನೆಂಟು. ಆದರೆ ಆ ಮಗು ನಂದೋ ಅಥವಾ ಅವನದೋ ಗೊತ್ತಿಲ್ಲ. ಒಂದು ವಾರ ಆದಮೇಲೆ ಅವನ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ. ಆದರೆ ನಾನು ಈಗಲೂ ಒಬ್ಬನೇ ಇದ್ದೀನಿ. ನಾನು ಅವಳ ಪ್ರೀತಿ ಕೊಡಬೇಕಾದ್ರೆ ನಾನು ತಿರುಗಿಸಿ ಪ್ರೀತಿ ಕೊಟ್ಟಿದ್ರೆ ಯಾವತ್ತೂ ಅವಳು ಹೀಗೆ ಮಾಡ್ತಾ ಇರಲಿಲ್ಲ, ಹಾಕ್ತಾನೂ ಇರಲಿಲ್ಲ. ಆದರೆ ನನ್ನ ಫ್ರೆಂಡ್ ಅವನ ಆರೋಗ್ಯಕ್ಕೆ ನಾನು ನನ್ನ ಮನೆಗೆ ಕರ್ಕೊಂಡು ಹೋದೆ. ಆದರೆ ಅವನು ನನ್ನ ಮನೆಗೆ ಕನ್ನ ಹಾಕಿಬಿಟ್ಟ. ಈ ಸ್ಟೋರಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.